ವಿಧಾನಸೌಧದ ಮುಂದೆ ಕೆಂಗಲ್ ಹನುಮಂತವರು ಒಂದು ಬೋರ್ಡ್ ಹಾಕಿದ್ದಾರೆ, ಸರ್ಕಾರದ ಕೆಲಸ ದೇವರ ಕೆಲಸ ಅಂತ. ಎಂತ ನೋಬಲ್ ಥಾಟ್ ಅದು, ನೋಬಲ್ ಥಾಟ್. ಆದರೆ ಆ ಸರ್ಕಾರದ ಕೆಲಸ ದೇವರ ಕೆಲಸ ಮಾಡಕ್ ಬರೋನೇ ಲಂಚ ಕೊಟ್ಕೊಂಡು ಬಂದರೆ, ಶಿಫಾರಸಲ್ಲಿ ಬಂದರೆ, ದಿಸ್ ವಿಲ್ ಬಿಕಮ್ ಹಾಲೋ. ಸೊ ಅದಕ್ಕೋಸ್ಕರ ಇವಾಗ ನೀವೇನು ಡಿಸಿಷನ್ ತಗೊಂಡಿದ್ದೀರಾ, ಪ್ರತಿ ವರ್ಷ ನಿರ್ದಿಷ್ಟವಾದ ದಿನಾಂಕ, ನಿರ್ದಿಷ್ಟವಾದ ತಿಂಗಳಲ್ಲಿ ನಾವು ಪರೀಕ್ಷೆಗಳನ್ನ ಮಾಡ್ತೀವಿ. ಜೊತೆಗೆ ಇನ್ನು 5 ವರ್ಷಕ್ಕೆ ಎಷ್ಟು ಬೇಕು ಅಂತ ಒಂದು ಯಾದಿನ ತಯಾರಿಸ್ತೀವಿ. ಸಿ ಗ್ರೂಪ್ಗೆ ನಿರ್ದಿಷ್ಟವಾದ ಅವಧಿನಲ್ಲೇ ಒಂದು ಪ್ರೋಸೆಸ್ ಆಗಿ ಅವ್ರಿಗೆ ನೇಮಕಾತಿ ಆಗಬೇಕು ಅಂತ ಆಲ್ ಆರ್ ನಿಜವಾಗ್ಲೂ ಕೂಡ ವೆಲ್ಕಮ್ ಸ್ಟೆಪ್ಸ್. ಇದನ್ನು ಮಾಡಲೇಬೇಕು ನಾವು. ಇದ್ರ ಜೊತೆ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ಬಹಳ ಸ್ಪೆಸಿಫಿಕ್ ಆಗಿ ಒಂದು ಹೇಳಿದ್ರು, ಇಲ್ಲಿ KPSC-ನಲ್ಲಿ 3 ಭಾಗ ಇದೆ. ಒಂದು ಕಮಿಷನ್ ಅಂತ ಇದೆ, ಇನ್ನೊಂದು ಸೆಕ್ರೆಟರಿ ಇದ್ದಾರೆ, ಇನ್ನೊಬ್ರು ಎಕ್ಸಾಮಿನೇಷನ್ ಆಫ್ ಕಂಟ್ರೋಲರ್ ಇದೆ, ಎಕ್ಸಾಮಿನೇಷನ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಇದ್ದಾರೆ. ಇವತ್ತು ಎದ್ದಿರೋ ವಿದ್ಯಮಾನದ ಹಿನ್ನೆಲೆಯಲ್ಲಿ ದ ನೀಡ್ ಆಫ್ ಸಸ್ಪಿಷನ್ ಈಸ್ ಟುವರ್ಡ್ಸ್ ದಟ್ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್. ಅವ್ರ ಹೆಸರು ಜ್ಞಾನೇಂದ್ರ ಕುಮಾರ್ ಗಂಗ್ವಾರ್ ಅಂತ ಒಬ್ರು ವ್ಯಕ್ತಿ. ಲಾಸ್ಟ್ 4 years ಇಂದ, ಇಫ್ ಐ ಆಮ್ ರೈಟ್, he is continuing as controller of exam. ಇಲ್ಲ 4 years ಸರ್, ಅವರು ಕಂಟಿನ್ಯೂ ಆಗ್ತಾರೆ. ಈ ನಡುವೆ 4 ಜನ ಸೆಕ್ರೆಟರಿಗಳು ಬಂದು ಹೋಗ್ಬಿಟ್ರು. ಇರ್ಲಿ ಸರ್, ಏನಾಗಿದೆ, KPSC-ನಲ್ಲಿ ಒಂದು ಕಾನ್ಫಿಡೆನ್ಶಿಯಾಲಿಟಿ ಸೆಕ್ಷನ್ ಅಂತ ಒಂದಿದೆ. ಆ ಕಾನ್ಫಿಡೆನ್ಶಿಯಾಲಿಟಿ ಸೆಕ್ಷನ್ನೇ ಇವತ್ತು ಬಹಳ ರೂಟ್ ಕಾಸ್ ಆಗ್ತಾ ಇರೋದು. ನನ್ನ ಹತ್ರ ಆ ಹುಡುಗರು ಯುವಕರೆಲ್ಲ ಬಂದು ನಿಜವೂ ಆಕ್ರೋಶ ವ್ಯಕ್ತಪಡಿಸೋದು. ಇವಾಗೇನು 11 ಜನದ್ದು ನೀವು ಹೇಳಿದ್ರಿ, ಸುನೀಲ್ ಕುಮಾರ್ ಮೆನ್ಷನ್ ಮಾಡಿದ್ರು, ನೀವು ಇನಿಷಿಯಲ್ಸ್ ಇಂದ 6 S ಇದರಿಂದ ಆಗ್ತಾ ಇದೆ ಅಂತ. ನಂದೊಂದು ರಿಕ್ವೆಸ್ಟ್ ಇದೆ, ಈ 11 ಜನದ್ದು ಅಕಾಡೆಮಿಕ್ ಬ್ಯಾಕ್ ಗ್ರೌಂಡ್ ಏನು, ಹಿಂದೆ ಎಷ್ಟೆಷ್ಟು ಯಾವ ಇದರಲ್ಲಿ ಮಾರ್ಕ್ಸ್ ತಗೊಂಡಿದ್ರು ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಅವಾಗ ನಮಗೊಂದು ಇದು ನಿಜ ಇದೆಯಾ, ಅಪಾದನೆ, ಆರೋಪ ಅನ್ನೋದು ಒಂದು ಗೊತ್ತಾಗುತ್ತೆ. ಅದೊಂದು ಯು ಕ್ಯಾನ್ ಟ್ರೈ. ಅದಕ್ಕೋಸ್ಕರ ಈ ಕಂಟ್ರೋಲ್ ಆಫ್ ಎಕ್ಸಾಮಿನೇಷನ್ ಅನ್ನ ನೀವು ಕೂಡಲೇ ಅಲ್ಲಿಂದ ಶಿಫ್ಟ್ ಮಾಡೋದಕ್ಕೆ ದಯವಿಟ್ಟು ಕ್ರಮ ತಗೊಳ್ಳಿ. ಬಹಳಷ್ಟು ನಮಗೆ ಬಂದಿದೆ. ನಾನು ಆಯೋಗದಲ್ಲಿ ಕೆಲಸ ಮಾಡ್ತಾ ಇದ್ದವ್ರನ್ನೇ ಕೇಳಿದೆ, ಯಾಕಂದ್ರೆ ಬಿಫೋರ್ ಟಾಕಿಂಗ್ ಇನ್ ದ ಅಸೆಂಬ್ಲಿ ನಾನು ಐ ಶುಡ್ ಬಿ ಇನ್ ಎ ಪೊಸಿಷನ್. ಎಲ್ಲರೂ ಕೂಡ ಅದೇ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅವರು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಈಸ್ ಅಂಡರ್ ನೋಬಡೀಸ್ ಕಂಟ್ರೋಲ್, ಯಾರು ಕಂಟ್ರೋಲ್ ಮಾಡಕ್ಕಾಗ್ತಾ ಇಲ್ಲ. ಇದರಿಂದ ಇವತ್ತು ಸಮಸ್ಯೆ. ನನ್ನ ಹತ್ರ ಹೇಳಿದ್ರು, ವಿಶೇಷವಾಗಿ ನಮ್ಮ UPS ಇದು ನಮ್ಮ KPSC ಎಕ್ಸಾಮ್ನಲ್ಲಿ ಗೆಸ್ಟೆಡ್ ಆಫೀಸರ್ಸ್ ಇದು ಎಕ್ಸಾಮ್ ಮಾಡ್ತೀವಿ. ಅದರಲ್ಲಿ 5 ಪೇಪರ್ ಇದೆ. ಒಂದು essay ಅಂತ ಒಂದು ಪೇಪರ್ ಇದೆ, ಇನ್ನೊಂದು GS4 ಅಂತ ಒಂದು ಪೇಪರ್, ಎಥಿಕ್ಸ್. ಬಹಳ ಮಜಾ ಇದೆ ಎಥಿಕ್ಸ್. ಈ ಎಥಿಕ್ಸ್ ಪೇಪರ್ ಅಲ್ಲಿ ಆಗ್ತಾ ಇರುವ ಅನ್ಎಥಿಕಲ್ ಥಿಂಗ್ಸ್ ಇಂದಾನೆ ಬಹಳಷ್ಟು ಜನ ಉದ್ಯೋಗಾಕಾಂಕ್ಷಿಗಳು, ಯುವಕರು ತುಂಬಾ ಸಫರ್ ಮಾಡ್ತಾ ಇರೋದು. ಒನ್ ಈಸ್ ದಟ್ essay ಅಂಡ್ ಎಥಿಕ್ಸ್. ಇದರಲ್ಲಿ ತುಂಬಾ ಅನ್ಎಥಿಕಲ್ ಪ್ರಾಕ್ಟೀಸ್ ಇಂದ ಗೋಲ್ಮಾಲ್ ಇವತ್ತು ಆಗಿದೆ. ಸೊ ತಾವು ಹೇಳಿದಂಗೆ KPSC ಹ್ಯಾಸ್ ಆಲ್ವೇಸ್ ಬಿನ್ ಇನ್ ಯೂಸ್ ಫಾರ್ ರಾಂಗ್ ರೀಸನ್ಸ್. ಅನ್ಫಾರ್ಚುನೇಟ್. ಆ ಉದ್ಯೋಗ ಸೌಧದ ಮುಂದೆ ಹೋದ್ರೆ ಸರ್, ಆ ಫುಟ್ಪಾತ್ ಮೇಲೆಲ್ಲ ಕ್ಯೂ ನಿಂತಿರ್ತಾರೆ, ಒಳಗಡೆ ಕರೆಯೋರಿಲ್ಲ. ನಾನು ಹೇಳಿದೆ ಹೆಲ್ಪ್ ಡೆಸ್ಕ್ ಒಂದು ಮಾಡ್ರಿ ಅಂತಂದೆ. ಬಂದವರಿಗೆ ಕುಡಿಯೋ ನೀರಾದ್ರೂ ಕೂಡ ವ್ಯವಸ್ಥೆ ಮಾಡಿದ್ದೆ. ಅವ್ರು ಕಾಯ್ತಾನೆ ನಿಂತಿರ್ಬೇಕು. ಅವ್ರು ಎಷ್ಟು ಮುಂದೆ ಅವರೇ ಉದ್ಯೋಗ ಸೌಧ ಅಧಿಕಾರಿಯಾಗಿ ಬರ್ಬೋದು, ಐ ಡೋಂಟ್ ನೋ. ಅವ್ರು ಯಾವ ಭಾವನೆ ಇಟ್ಕೊಂಡು ಬರ್ಬೋದು ಅವಾಗ. ಸೊ ದ ಮೇನ್ ಏಲ್ಮೆಂಟ್ ಆಫ್ KPSC ಈಸ್ ಕರಪ್ಷನ್ ಅಂಡ್ ನೆಪೋಟಿಸಮ್. ಡೆಡ್ಲಿ ಕಾಂಬಿನೇಷನ್ ಆಫ್ ಕರಪ್ಷನ್ ಅಂಡ್ ನೆಪೋಟಿಸಮ್ ಇವತ್ತು ನಮ್ಮ ಸರ್ಕಾರಕ್ಕೆ ಯಾವುದು ಫೌಂಟೇನ್ ಆಫ್ ಪ್ರೊವೈಡಿಂಗ್ ಗೌರ್ಮೆಂಟ್ಸ್ ಆಫೀಸರ್ಸ್, ದಟ್ ಹ್ಯಾಸ್ ಬಿಕಮ್ ಫೌಂಟೇನ್ ಆಫ್ ಕರಪ್ಷನ್. ಸೊ ಆ ದೃಷ್ಟಿಯಿಂದ ನೀವು ತಕ್ಷಣ
ಆ ಒಂದು ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಬಗ್ಗೆ, ಆ ಕಾನ್ಫಿಡೆನ್ಷಿಯಾಲಿಟಿ ಡಿಪಾರ್ಟ್ಮೆಂಟ್ ಬಗ್ಗೆ, ಈ ಎಥಿಕ್ಸ್ ಪೇಪರು ಮತ್ತು ಎಸ್ಎ ಪೇಪರ್ನಲ್ಲಿ ಏನೇನಾಗಿದೆ ಅದನ್ನ ದಯವಿಟ್ಟು ನೀವು ಪರಿಶೀಲಿಸಬೇಕು, ಕ್ರಮ ತಗೋಬೇಕು. ಇಲ್ಲದೇ ಒಂದು ಸಲ ಜನ ಸ್ಟಿಗ್ಮಾ ಬಂದ್ಬಿಟ್ರೆ ಅವ್ರ ಅಧಿಕಾರಿ ಆದ್ರೂ ಕೂಡ ಆ ಪ್ಯಾಚ್ ಅಂತಾನೆ ಕೇಳ್ತಾರೆ. ನಾನು ಹಿಂದೆ ಎಜುಕೇಶನ್ ಮಿನಿಸ್ಟರ್ ಆಗಿದ್ದಾಗ ಒಂಥರ ಐ ವಾಸ್ ಎ ವಾರ್ ಟೈಮ್ ಜನರಲ್, ಐ ವಾಸ್ ನೆವರ್ ಎ ಪೀಸ್ ಟೈಮ್ ಜನರಲ್. ಕೋವಿಡ್ ಟೈಮ್ ಆಗ SLC ಎಕ್ಸಾಮ್ ಮಾಡಬೇಕೋ ಬೇಡವೋ ಅನ್ನೋದೊಂದು ದೊಡ್ಡ ಪ್ರಶ್ನೆ ಇತ್ತು. ಐ ಟ್ರಾವೆಲ್ ಆಲ್ ಅವೇ ಫ್ರಮ್ ಚಾಮರಾಜನಗರ ಟು ಬೀದರ್. ಮಕ್ಕಳ ಹತ್ರ ಎಲ್ಲ ಮಾತಾಡಿದೆ, ಏನ್ ಮಾಡೋಣ, ಬೇರೆ ರಾಜ್ಯದಲ್ಲಿ ಮಾಡ್ತಾ ಇಲ್ಲ, ಇಲ್ಲೂ ಮಾಡೋದು ಬೇಡ, ಪಾಸ್ ಮಾಡಬೇಡ ಅಂತ. ಆ ಹುಡುಗರೆಲ್ಲ ಹೇಳೋದು, ದಯವಿಟ್ಟು ಮಾಡಬೇಡಿ, ಮಾಡಿದ್ರೆ ನಮ್ನೆಲ್ಲ ಕೋವಿಡ್ ಕ್ಲಾಸ್ ಅಂತ ಕರೀತಾರೆ, ಇಡೀ ಜೀವನದಲ್ಲಿ ವಿ ಹ್ಯಾವ್ ಟು ಕ್ಯಾರಿ ದಟ್ ಸ್ಟಿಗ್ಮಾ ಅಂತ ಆ ಮಕ್ಕಳು ಹೇಳಿದ್ರು. ಇವತ್ತು ಯಾವ್ಯಾವ ಬ್ಯಾಚ್ ಬಗ್ಗೆ ಅಲಿಗೇಷನ್ ಬಂದ್ರೆ ಹಾಗಾಗತ್ತೆ. ಅದಕ್ಕೋಸ್ಕರ ಈ ಬ್ಯಾಚ್ ಬಗ್ಗೆ, ಈಗ ಆಗಿರೋ ಒಂದು ಇಶ್ಯೂ ಬಗ್ಗೆ, ಒಂದೇ ರೂಮಲ್ಲಿ 11 ಜನ ಆಗಿರೋದ್ರ ಬಗ್ಗೆ ಏನ್ ಬಂದಿದೆ, ಇದ್ರ ಬಗ್ಗೆ ಜನರಲ್ ಒಪಿನಿಯನ್ ಈಸ್ ವಿ ಶುಡ್ ಗೋ ಫಾರ್ ಎ ರೀ-ಎಕ್ಸಾಮಿನೇಷನ್ ಆಫ್ ದಿ ಮೇನ್ಸ್. ಅವಾಗ ಮಾತ್ರ ಸತ್ಯಾಸತ್ಯತೆ ಅನ್ನೋದು ಗೊತ್ತಾಗುತ್ತೆ. ನಾವೆಲ್ಲರೂ ಕೂಡ, ತಾವು ಬಹಳ ಒಂದು ಹೇಳಿದಂಗೆ, ನಮ್ದೆಲ್ಲದು ಕೂಡ 1 ಪಾಯಿಂಟ್ ಪ್ರೋಗ್ರಾಮ್ ಈಸ್ ಟು ಗಿವ್ ಕಾನ್ಫಿಡೆನ್ಸ್ ಟು ದ ಯೂತ್ಸ್, ಟು ಮೇಕ್ KPSC ಎ ಮೋರ್ ಕ್ರೆಡಿಬಲ್ ಆರ್ಗನೈಸೇಷನ್. ಮತ್ತೆ ಸರ್ಕಾರಕ್ಕೂ ಕೂಡ ಸ್ವಲ್ಪ ದಕ್ಷ ಅಧಿಕಾರಿಗಳು ವಿತ್ ಕನ್ಸರ್ನ್ ಬರಂಗೆ ನಾವು ಮಾಡಬೇಕು. ಯಾರ್ದೋ ಶಿಫಾರಸಲ್ಲಿ ಬಂದರೆ ಆಗೋದಿಲ್ಲ ಅದು. ಸೊ ಇಷ್ಟು ದೃಷ್ಟಿಯಿಂದ ಈ ಕ್ರಮಗಳ ಬಗ್ಗೆನೂ ಕೂಡ ತಾವು ಯೋಚನೆ ಮಾಡಬೇಕು.